ಈಗಿನ ಜನರೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಕೆಲವರೆಲ್ಲ ಅದೇ ನನ್ನ ಹಳೇದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು. ಎಲ್ಲಿಗೆ ಹೋಗ್ತಾ ಇದೆ ಯೂತ್ ಜನರೇಷನ್ ಅಂತಾನೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಯೂತ್? ಯಾರು ಇಷ್ಟ ಆದ್ರು ಸರ್? ಎಲ್ಲರೂ ಇಷ್ಟ ಆಗಿದ್ರು. ಅದರಲ್ಲಿ ಜಾಸ್ತಿ ಅಂತ ಅಂದ್ರೆ ಬಹುಶಃ ಬಿಗಿನಿಂಗ್ ಅಲ್ಲಿ ಮಲ್ಲಮ್ಮ, ನಂತರ ಅಶ್ವಿನಿ ಮೇಡಮ್. ಕೊನೆಗೂ ಇಷ್ಟ ಆಗದೆ ಇರೋ ಕ್ಯಾರೆಕ್ಟರ್ ರಕ್ಷಿತಾ ಅಂದ್ರೆ ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಎಲ್ಲೋ ಇವ್ರಿಗೆ ತಿಳುವಳಿಕೆ ಆಗಲಿ, ಅರಿವು ಸ್ವಲ್ಪ ಕಡಿಮೆ ಇದೆ ಅಂತ. ಅವ್ರಿಗೆ ನನ್ನನ್ನು ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಹತ್ರ ಅಳ್ತಾ ಇದ್ರು, ನನ್ನ ಒಂದ್ಸರ್ತಿ ಹೊರಗಡೆ ಕಳಿಸಿ ನನಗೆ ಆಗ್ತಾ ಇಲ್ಲ. ಸುದೀಪ್ ಸರ್ ಹೇಗೆ ನಡೆಸ್ಕೊಡ್ತಾ ಇದ್ರು? ಈ ಸಲ ಒನ್ ಆಫ್ ದಿ ರೆಕಾರ್ಡ್ ಬ್ರೇಕಿಂಗ್ TRP 12 ಸೀಸನ್ನ ಕಟ್ಟಿ ನಿಲ್ಸಿರೋರು ಅವರು. ಅವರು ಆ ಲೆಟರ್ ಬರೆದು ಕಳಿಸ್ತಾರೆ, ನಿನಗೆ ಗೆಲುವು ಇನ್ನು ತುಂಬ ಜಾಗದಿಂದ ಸಿಗುತ್ತೆ, ಪ್ರೀತಿ ತುಂಬ ಜಾಗದಿಂದ ಸಿಗುತ್ತೆ, ಜಯ ಮಹಾಕಾಲ್, ಲವ್ ಕಿಚ್ಚ ಸಾಗಾ ಅಂತ ಹಾಕಿ, ಇನ್ನು ಮುಂದೆ ಏನು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಕಿಚ್ಚ ಸರ್ ಅಂತ ತೋರಿಸೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಇಷ್ಟು ದೊಡ್ಡ ಸಪೋರ್ಟಿಂಗ್ ಫ್ಯಾನ್ ಬೇಸ್ ಅವ್ರಿಗೆ ಇದೆ ಈ ಶೋಗಾಗಲಿ ಅವರಿಗಾಗಲಿ. ಇನ್ನು ಚಿಕ್ಕದು ಒಂದು 4-5 ಈ ರೀತಿ ಏನೇನೋ ಗಲೀಜು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್, ಜೈ ಮಹಾಕಾಳ್ ಏನು ನಿಮ್ಮ ಲೈಫಲ್ಲಿ ಆ ಪದ ಹೇಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ಯಾರಿಗೆಲ್ಲ ಗಾಡ್ ಫಾದರ್ ಇಲ್ಲ ಅವ್ರಿಗೆ ಗಾಡೆ ಎಲ್ಲ. ಬಿಗ್ ಬಾಸ್ ಅಂತ ನಿಮ್ಗೆ ಸಡನ್ ಆಗಿ ಅದೊಂದ್ರಲ್ಲಿ ಕಾಣಿಸ್ಕೋತೀರಾ. ಬಿಗ್ ಬಾಸ್ ನಿಮ್ಮ ಜರ್ನಿ ಬಗ್ಗೆ ಕೇಳೋದ್ರ ಮುಂಚೆ ಇನ್ನೊಂದು ಪ್ರಶ್ನೆ ಬಿಗ್ ಬಾಸ್ ಕುರಿತಾಗಿ. ನೀವು ಬಿಗ್ ಬಾಸ್ ನ ಈ ಹಿಂದೆಗಳು ನೋಡ್ತಾ ಇದ್ರ? 11 ಸೀಸನ್ ಆಗಿತ್ತಲ್ಲ, ಯಾವ್ದಾದ್ರು ಸೀಸನ್? ಯಾವ್ದು ಸೀಸನ್ ನೋಡಿರೋನಲ್ಲ. ನನಗೆ ಒಂದೇ ಇದ್ದಿದ್ದು, ನನಗೊಂದು ಕನ್ಸಿತ್ತು ಬಿಗ್ ಬಾಸ್ ಆಟ ಆಡ್ಬೇಕು, ಮತ್ತೆ ಕಿಚ್ಚ ಸುದೀಪ್ ಅವ್ರು ಇರ್ಬೇಕಾದ್ರೆ ಆಟ ಆಡ್ಬೇಕು ಅಂತ ಇತ್ತು. ಅದು 2 ವಾರನೇ ನಾನು ಇಟ್ಕೊಂಡಿದ್ದು ನನ್ನ ತಲೆಯಲ್ಲಿ. ಯಾಕಂದರೆ ಯಾವುದೇ PR ಇಲ್ಲದೆ, ಯಾವುದೇ ಆ ಊರವನು ಈ ಊರವನು ಯಾವುದೇ ಸ್ಟ್ರಾಟಜಿ ಇಲ್ಲದೆ ನೋಡಿರೋನು ಅಲ್ಲ. ಸೊ ಅಲ್ಲಿ 2 ವಾರ ಮ್ಯಾಕ್ಸಿಮಮ್ 2 ವಾರ ಇಡ್ತೀನಿ ಅಂತಲೇ ಹೋಗಿದ್ದು ನಾನು. ಬಟ್ ನಾನು ಏನಲ್ಲಿ ಹೋಗಿ ನೋಡಿ ಆಟ ಕಲ್ತ್ಕೊಂಡು ಮತ್ತು ಕಿಚ್ಚ ಸರ್ ಅವ್ರು ಏನು ಹೇಳ್ತಾಯಿದ್ರು ಅದನ್ನ ತಿಳ್ಕೊಂಡು ಆಟ ಆಡ್ತಿದ್ದೆ. ಅದು ನನ್ನನ್ನು ಫಸ್ಟ್ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಬರ್ತಾ ನನಗೆ ತುಂಬ ಪ್ರೀತಿ ಸಿಗ್ತಾ ಹೋಯಿತು. ಅದು ಎಲ್ಲಿವರೆಗೆ ಕರ್ಕೊಂಡು ಬಂತು ಅಂತಂದರೆ ಫೈನಲ್ ವೀಕ್ವರೆಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಧ್ಯದಲ್ಲಿ ಹೋಗ್ತೀನಿ ಅಂತ ಕೂತಿದ್ದೆ ನಾನು. ಇದು ಬೇರೆ ರೀತಿ ಆಟ ಟರ್ನ್ ಆಗುತ್ತೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೈಲಲ್ಲಿ ಬಂದರೆ ಈಗ ತಂದೆ ತಾಯಿಗೆ ಬೇಜಾರಾಗುತ್ತೆ, ಇದು ಬೇಡ ನಮಗೆ ಗಲೀಜು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡೆ. ಆದರೆ ನನ್ನ ಆ ನಿಲುವು ಏನಾಗಿತ್ತು, ನಾನು ನಿರ್ಧಾರ ತಗೊಳ್ಳೋದು, ನನ್ನ ಪರ್ಫಾರ್ಮೆನ್ಸ್ ಏನಿತ್ತು, ಅದು ಹೊರಗಡೆ ನಮ್ಮ ತಂದೆನೂ ಹೇಳ್ತಾರೆ, ಚೆನ್ನಾಗಿ ಆಟ ಆಡ್ತಾ ಇದೆಯಾ, ನಿನ್ನ ಹಠ ಗೊತ್ತು, ಆಟ ಆಡು ಅಂತ ಕಿಚ್ಚ ಸರ್ ಹೇಳ್ತಾರೆ. ಹೊರಗಡೆ ಒಂಟಿ ಸಲಗ, 1 ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವ್ ಇದ್ದು ಇಷ್ಟೆಲ್ಲ ವಿದೌಟ್ PR ಅದೆಲ್ಲ ಇಲ್ಲದೆ ಇಷ್ಟೆಲ್ಲ ತಂದು ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಲ್ಲದೆ ನಾನು ಏನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಆ ಮನೆದು ನನಗೆ ಸಿಕ್ಕಂಥ ನನ್ನ ಲೈಫ್ ಟೈಮ್ ಒಂದು ಬಹುಮಾನ, ಒಂದು ಪ್ರಶಸ್ತಿ, ಅಂಥ ತೂಕ ಇರೋ ವ್ಯಕ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರಿಂದ ಇಡೀ ಸೀಸನ್ನ ಚಪ್ಪಾಳೆ ಸಿಗೋದಿದೆಯಲ್ಲ ಮೇಡಮ್, ನಾನು ಪುಣ್ಯವಂತ. ಓಕೆ ಹೇಗೆ ಸರ್ ಈ ಸೀಸನ್ ಆಫರ್ ಯಾವ ರೀತಿಯಾಗಿ ಬಂತು? ಆ ಕಾಲ್ ಬಂದಾಗ ನಿಮಗೆ ಯಾವ ರೀತಿ ಫೀಲ್ ಆಗಿತ್ತು? ಪಟ್ ಅಂತ ಓಕೆ ಅಂದ್ರ, ಟೈಮ್ ತಗೊಂಡ್ರಾ, ಹೇಗೆ? ಆ್ಯಕ್ಚುಲಿ ಒಂದು ನನಗೆ ಬಂದಿರುತ್ತೆ ಕಾಲ್, ಬಿಗ್ ಬಾಸ್ಗೆ ಹೋಗೋ ಇಂಟ್ರೆಸ್ಟ್ ಇದೆಯಾ ಅಂತ. ಹ್ಞೂ ಅಂತ ಹೇಳಿರ್ತೀನಿ. ಮತ್ತು ಹೇಮಂತ್ ಅಂತ ಒಬ್ಬರಿದ್ರು, ಲಾಸ್ಟ್ ಟೈಮ್ ಸೀಸನ್ 10ಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರೋರು. ಸರ್ ಬಿಗ್ ಬಾಸ್ ಏನು ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ ಕೇಳ್ತೀನಿ. ಅವರು ಹೌದು ಇಂಟ್ರೆಸ್ಟ್ ಇದೆಯಾ ಅಂತ. ಹೌದು ಅಂತ ಹೇಳ್ತೀನಿ. ಇಮ್ಮಿಡಿಯೇಟ್ ಪ್ರೋಸೆಸ್ ಆಗುತ್ತೆ. ಆ್ಯಂಡ್ ಅವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ, ಅಂದರೆ ನನ್ನ ಕಾಸ್ಟಿಂಗ್ ಬಗ್ಗೆ ತುಂಬ ಖುಷಿ ಪಟ್ಟಿದ್ದಾರೆ. ಹೇಗಿತ್ತು ಸರ್ ಬಿಗ್ ಬಾಸ್ ಜರ್ನಿ? ಒಂದು ಯುದ್ಧ ಮೇಡಮ್. ಎಲ್ಲರೂ ಸಾಧಕರೇ ಅಲ್ಲಿ, ಅವ್ರ ಜೊತೆ ಗುದ್ದಾಡಿ ನೀವು, ಅದು ಬೇರೆ ನಾನು ಒಬ್ಬನೇ ನಿಂತ್ಕೊಂಡು ಎಲ್ಲರೂ ಒಂದು ಸೈಡ್ ಅಂತಾದರೆ ನಂದೇ ಒಂದು ಸೈಡ್. ಇಷ್ಟನ್ನು ಅದು ಬಹಳ ಗಟ್ಟಬೇಕು, ಅದಕ್ಕೆ ಬಹಳ ಗಟ್ಟಬೇಕು. ಅದರಲ್ಲಿ ಬೇರೆ ನಮ್ಮನ್ನು ಟಾರ್ಗೆಟ್ ಮಾಡಿ ಟಾಸ್ಕಿಂದ ಹೊರಗಡೆ ಇಡೋದು, ಅದು ಮಾಡೋದು, ಯಾರು ಹೋಗಬೇಕು ಅಂತಂದರೆ ಧ್ರುವಂತಂತ ಹೇಳೋದು. ಇದ್ರ ಮಧ್ಯದಲ್ಲಿ ನನಗೆ ಯಾವುದೆಲ್ಲ ವಿಭಾಗಗಳು ಸಿಗುತ್ತೆ ಅಲ್ಲಿ ನನ್ನ ಎಷ್ಟು ಬೆಸ್ಟ್ ಆಗುತ್ತೆ ಪರ್ಫಾರ್ಮ್ ಮಾಡಿ ನನ್ನನ್ನು ಅಟ್ಲೀಸ್ಟ್ ಟಾಸ್ಕಿಂದ ದೂರ ಇಡಬೇಕು ಇವನ್ನ ಅಂತ ಹೇಳಿದಾಗಲೂ ಅಲ್ಲೂ ಪ್ರೂವ್ ಮಾಡಿಕೊಂಡು ಎಂಡ್ವರೆಗೆ ನಾನು ಬದುಕಿದ್ದೀನಿ. ಅಲ್ಲೂ
ಹೌದು, ಖಂಡಿತ. ಸ್ಟಾರ್ಟಿಂಗ್ ಎಲ್ಲ ನೋಡ್ತಾ ಹೋದಾಗ ಮನೆಯಲ್ಲಿರೋರು ಎಲ್ಲ ಟಾರ್ಗೆಟ್ ಮಾಡೋರು, ಹಾಗೆ ಜೊತೆಗೆ ಸೇಫ್ ಏನು ಸುದೀಪ್ ಸರು ಸಂಡೇ ಬಂದು ಸ್ಯಾಟರ್ಡೆ ಬಂದು ಸೇಫ್ ಹೇಳ್ತಾ ಹೋಗ್ತಾ ಇದ್ರು, ಆ ಟೈಮಲ್ಲಿ ಎಲ್ಲದರಲ್ಲೂ ಕೊನೆಯದಾಗಿ ಸೇಫ್ ಆಗ್ತಾ ಇದ್ರಿ. ಆದರೆ ಬಿಗ್ ಬಾಸ್ ಜರ್ನಿ ಆಗ್ತಾ ಬಂದಾಗೆ ನೀವು ಫಸ್ಟ್ ಸೆಕೆಂಡು ಥರ್ಡ್ ಆ ಥರ ಸೇಫ್ ಆಗ್ತಾ ಹೋದ್ರಿ. ಅಂದರೆ ಜನರ ಬೆಂಬಲ ಜಾಸ್ತಿ ಸಿಗ್ತಾ ಇದೆ ಅಂತ ಏನಾದರೂ ಹೋಪ್ ಕ್ರಿಯೇಟ್ ಆಗ್ತಿತ್ತು ಆ ಟೈಮಲ್ಲಿ? ಹೌದು, ಅಂದರೆ ನನಗೆ ಶಾಕ್ ಆಗ್ತಾ ಇತ್ತು. ನಾನು ಎಷ್ಟು ಚೆನ್ನಾಗಿ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೆ ಅಂತಂದರೆ ಇದೇ ಲಾಸ್ಟ್ ವೀಕು ನಾನು ಅಷ್ಟನ್ನು ಪ್ಯಾಕ್, ಕೆಲವರೆಲ್ಲ ಮಾಡ್ತಾ ಇರಲಿಲ್ಲ, ನಾನು ಭಾಳ ಆನೆಸ್ಟಾಗಿ ಪ್ಯಾಕ್ ಮಾಡ್ತಾಯಿದ್ದೆ. ಇದು ಮತ್ತೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಜನಗಳು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅದು ಗೊತ್ತಾಯಿತು ನಮಗೆ. ನನ್ನನ್ನು ಇಷ್ಟು ಸೇವ್ ಮಾಡ್ತಾ ಬರ್ತಾಯಿದ್ದಾರೆ. ಮತ್ತೆ ಚಾಲೆಂಜ್ ತಗೊಳ್ತೀನಿ ನಾನು. ಆ ಸೀಕ್ರೆಟ್ ರೂಮಿನ ನಂತರ ನಾವು ನಮ್ಮ ಸ್ಟೈಲಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತೀವಿ. ಹೌದು. ಸುದೀಪ್ ಸರ್ನ ಈ ಹಿಂದೆ ಕೂಡ ಭೇಟಿ ಏನಾದರೂ ಮಾಡಿದ್ರ ಬಿಗ್ ಬಾಸ್ ಬಿಟ್ಟು? ಅದೊಂದು ಬಹಳ ಅನುಭವ. ನಾನು ಸುದೀಪ್ ಸರ್ ಹತ್ರ ಒಂದು ಸೆಲ್ಫಿ ತಗೊಳ್ಬೇಕು ಅಂತ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರದ್ದು ಸೆಟ್ ಹಾಕಿದ್ರು. ಅವ್ರದ್ದು ಡ್ಯಾನ್ಸ್ ಪೋರ್ಷನ್ ಏನೋ ಇತ್ತು. ಸೊ ಹೊರಗಡೆ ನನ್ನ ಶೂಟಿಂಗ್ ಆಗಿತ್ತು ಕಂಠೀರವದಲ್ಲಿ. ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತ ಸುಮಾರು ಹೊತ್ತು ನಿಂತ್ಕೊಂಡು ಕಾದಿದ್ದೀನಿ. ಅಲ್ಲಿ ಅವ್ರ ಸೆಕ್ಯೂರಿಟಿ ಹತ್ರ ಎಲ್ಲ ಹೇಳಿದ್ದೆ, ನಾನು ಹೀರೋ ಆಗಿ ವರ್ಕ್ ಮಾಡ್ತಿದ್ದೀನಿ ಸೀರಿಯಲಲ್ಲಿ, ಬಂದಾಗ 1 ನಿಮಿಷ ನನಗೆ ಸೆಲ್ಫಿ ಬೇಕು, ನಾನು ಇಲ್ಲೇ ಕಾಯ್ತೀನಿ ಅಂತ ಅವ್ರು ಓಕೆ ಅಂತ ಅಂದಿದ್ರು. ಸೊ ಕಾದು ನಂತರ ಅದು ಫೋಟೋ ನಂಗೆ ಡೌಟ್ ವೈರಲ್ ಆಗಿದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಬರ್ತಾರೆ, ಬಂದು ನನ್ನ ಎಕ್ಸೈಟ್ಮೆಂಟ್, ನನಗೆ ಭಾಳ ಇಷ್ಟ ನಮ್ಮ ಮನೇಲಿ ಅವರು ಅಂತಂದರೆ, ಅವ್ರು ನನ್ನ ಹೆಗಲ ಮೇಲೆ ಒಂದು ಕೈ ಇಟ್ಟು ಒಂದು ಫೋಟೋ ಕೊಡ್ತಾರೆ. ಅವ್ರು ವೈಟ್ ಡ್ರೆಸ್ಸಲ್ಲಿ ಇರ್ತಾರೆ, ನಾನು ರೆಡ್ ಟೀ ಶರ್ಟ್ ಹಾಕೊಂಡಿರ್ತೀನಿ. ಶೂಟಿಂಗ್ ಮುಗಿಸಿ ಅವ್ರ ಕಾರ್ ಹತ್ರನೇ ನಿಂತಿರ್ತೀನಿ, ಕೊಡ್ತಾರೆ, ಹೋಗ್ತಾರೆ. ಆಗ ಅವರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಇವತ್ತು ಮೇಡಮ್ ಅವರಿಂದ ಚಪ್ಪಾಳೆ ತಗೊಂಡು ಅವರು ಆ ಲೆಟರ್ ಬರೆದು ಕಳಿಸ್ತಾರೆ, ನಿನಗೆ ಗೆಲುವು ಇನ್ನು ತುಂಬ ಜಾಗದಿಂದ ಸಿಗುತ್ತೆ, ಪ್ರೀತಿ ತುಂಬ ಜಾಗದಿಂದ ಸಿಗುತ್ತೆ, ಜಯ ಮಹಾಕಾಲ್, ಲವ್ ಕಿಚ್ಚ ಸಾಗಾ ಅಂತ ಹಾಕಿ, ಮತ್ತು ಸ್ಟೇಜಲ್ಲಾಗಲಿ ಆ ಶೋ ಅಲ್ಲಿ ಅವರು ನಾನು ಏನು ತೊಡಗಿಸ್ಕೊಂಡಿದ್ದೆ ಅದಕ್ಕೆ ಅವ್ರು ಕೊಟ್ಟಂಥ ಪ್ರೀತಿ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿದಾಗೆ ನನ್ನ ಆ ಗೇಮಿನಲ್ಲಿ ಅಥವಾ ನನ್ನ ಇನ್ನು ಮುಂದಿನ ಬಾಳಿಗೆ ನನ್ನ ಜಗದ್ಗುರುವಾಗಿ ನಾನು ಅವರ ಅರ್ಜುನನಾಗಿ ನಿಂತು ನನ್ನ ಕೈಯಿಂದ ಇನ್ನು ಎಷ್ಟು ಒಳ್ಳೇದು ಮಾಡಬೇಕು ಅಷ್ಟು ಮಾಡಿ ಹೋಗಬೇಕು ಅನ್ನೋದು ನನ್ನ ಆಸೆ. ಸುದೀಪ್ ಸರ್ ಆಶೀರ್ವಾದ ತಗೊಂಡು ನನ್ನ ಇನ್ನೀ ಕಲಾ ಸೇವೆ ಏನಿದೆ ನಾನು ಅವ್ರಿಗೆ ತೊಂದರೆ ಕೊಡಲ್ಲ. ಈಗ ಅವರ ಆಶೀರ್ವಾದ ಸಿಕ್ಕಿದೆ ನನಗೆ, ನಾನು ಸ್ವಯಂವಾಗಿ ಮಾಡಬೇಕು. ಅವ್ರ ಹತ್ರ ಹೋಗಿ ನನಗೆ ಹೆಲ್ಪ್ ಮಾಡಿ ಅಂತ ಕೇಳೋದು ಭಾಳ ತಪ್ಪಾಗುತ್ತೆ. ಇಲ್ಲಿವರೆಗೆ ಬಂದಿದ್ದೀನಿ. ಅವ್ರದ್ದೊಂದು ನಾನು ಹೇಳ್ದಾಗೆ ನನ್ನ ಜಗದ್ಗುರು ಅವರು, ನನಗೆ ಅವರ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರ ಪಾದವನ್ನು ಅಷ್ಟು ಭಕ್ತಿಯಿಂದ ಮುಟ್ಟಿದ್ದೀನಿ. ನಾನು ವೇದಿಕೆಯಲ್ಲಿ ಅವ್ರು ನನ್ನನ್ನು ಮುಟ್ಟಿರೋಂಥ ರೀತಿ ಆ ಫೋಟೋ ಇದೆ, ನೋಡಿರ್ಬೋದು. ನಾನು ಅವ್ರ ಕಾಲು ಮುಟ್ತಾ ಇರೋದು ಅವ್ರು ನನ್ನ ಇಷ್ಟೇ. ಇನ್ನು ಮುಂದೆ ಏನು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕಿಂತ ನಾನು ಇಂಥದ್ದು ಮಾಡಿದ್ದೀನಿ ಕಿಚ್ಚ ಸರ್ ಅಂತ ತೋರಿಸೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಸೊ ಅದನ್ನ ಮಾಡಬೇಕು ಅಂತ ಆಸೆ ಇದೆ. ಆವತ್ತು ಅವ್ರು ಅನ್ಕೋಬೇಕು ನಾನು ಚಪ್ಪಾಳೆನ ಕರೆಕ್ಟ್ ವ್ಯಕ್ತಿಗೆ ಕೊಟ್ಟಿದ್ದೀನಿ ಅಂತ. ಓಕೆ, ಒಂದಿಷ್ಟು ಬಿಗ್ ಬಾಸ್ ಫ್ಯಾನ್ಸ್ಗಳಾದರೆ ಇನ್ನೊಂದಿಷ್ಟು ಜನ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಬರುವ ಸುದೀಪ್ ಸರ್ ಶೋ ಅಂದರೆ ಆ ಪ್ರೋಗ್ರಾಮ್ಗೇನೆ ಸಪ್ರೇಟ್ ಫ್ಯಾನ್ ಬೇಸಸ್ ಇದ್ದಾರೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೇಗಿತ್ತು ಸರ್ ಆ ಸ್ಯಾಟರ್ಡೆ ಸಂಡೇಯ ದಿನದ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸುದೀಪ್ ಸರ್ ಹೇಗೆ ನಡೆಸ್ಕೊಡ್ತಾ ಇದ್ರು? ಈ ಸಲ ಒನ್ ಆಫ್ ದಿ ರೆಕಾರ್ಡ್ ಬ್ರೇಕಿಂಗ್ TRP 12 ಸೀಸನ್ನ ಕಟ್ಟಿ ನಿಲ್ಲಿಸಿರೋರು ಅವರು. ಸೊ ಅವರು ಬರ್ತಾರೆ ಅಂತಂದರೆ ಅವ್ರು ಆಡೋ ಮಾತಿರಲಿ, ಅವ್ರನ್ನ ನೋಡೋದೇ ಒಂದು ಹಬ್ಬ. ಆ ಶನಿವಾರ ಭಾನುವಾರ ಅನ್ನೋದೇ ಹಬ್ಬ. ಅವ್ರು ಬಂದು ಆ ವ್ಯಕ್ತಿ, ಅವರ ವ್ಯಕ್ತಿತ್ವ, ಅವ್ರು ಮಾತಾಡ್ತಿದ್ದ ರೀತಿ ಅದು ಬಾರಿ ಶೋಗಲ್ಲ, ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಅವ್ರು ಮಾತಾಡ್ತಿದ್ದಿದ್ದು. ಅಷ್ಟು ತೂಕವಾದಂಥ ಮಾತುಗಳು. ನೀವು ಒಂದೇ ಒಂದು ಮಾತು ಅವ್ರದ್ದು ಒಂದು ವೆಯ್ಟ್ ಇಲ್ದಿರೋದಿಲ್ಲ. ಪ್ರತಿಯೊಬ್ಬನ ಜೀವನಕ್ಕೆ ಬೇಕಾಗಿರೋವಂಥದ್ದು. ಮತ್ತು ಅವರು ತುಂಬ ಮುಂದೆ ಇದ್ದಾರೆ ಮ್ಯಾಮ್. ಅವ್ರಿಗೆ ಸಾಮಾನ್ಯ ಜನರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವರ ಆಲೋಚನೆಗಳು ಭಾಳ ಮುಂದೆ ಇದೆ. ನಮ್ಮ ಜನಗಳು ಅವಿವೇಕಿಗಳು ಏನೇನೋ ಮಾತಾಡ್ತಾರೆ. ಅವ್ರು ಎಲ್ಲಿದ್ದಾರೆ, ಇವ್ರು ಎಲ್ಲಿದ್ದಾರೆ, ಅದನ್ನು ಅವ್ರು ಕ್ಯಾರು ಮಾಡಲ್ಲ, ನಾವು ಮಾಡಲ್ಲ. ಅವಿವೇಕಿಗಳು ಅದು ಅವರ ಒಂದು ಮೆಂಟ್ಯಾಲಿಟಿನ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಆದರೆ ನಾವೀಗ ಒಂದು ಎಜುಕೇಟೆಡ್ ಆಗಲಿ, ಒಂದು ಈ ಸೈಡಲ್ಲಿ ನಾವು ನೋಡೋ ಪ್ರಕಾರ ಅವ್ರು ತುಂಬ ಮುಂದೆ ಇದ್ದಾರೆ. ಅವರ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ತುಂಬ ಮುಂದೆ ಹೋಗ್ತೀವಿ. ಸೊ ಅದನ್ನು ಯಾರಿಗೆ ಬೇಡ ಅದು? ಖಂಡಿತ. ಸೊ
ಸೊ ಇಷ್ಟು ಹಿಟ್ ಆಗ್ತಾರೆ, ಇಷ್ಟು ದೊಡ್ಡ ಸಪೋರ್ಟಿಂಗ್ ಫ್ಯಾನ್ ಬೇಸ್ ಅವ್ರಿಗೆ ಇದೆ ಈ ಶೋಗಾಗಲಿ ಅವರಿಗಾಗಲಿ. ಇನ್ನು ಚಿಕ್ಕದು ಒಂದು 4-5 ಈ ರೀತಿ ಏನೇನೋ ಗಲೀಜು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೌದು ಹೌದು. ಇನ್ನು ಸುದೀಪ್ ಸರ್, ನಿಮ್ಮ ಫೇವ್ರೆಟ್ ಪದ ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಪದ ಜೈ ಮಹಾಕಾಲ್ ಅಂತ ಅವರು ಪತ್ರದಲ್ಲೂ ಬರೀತಾರೆ, ಜೊತೆಗೆ ಅಲ್ಲೂ ಕೂಡ ಅವರು ಕೂಗ್ತಾರೆ. ಹೇಗೆ ಅನಿಸ್ತು ಸರ್ ಅದು ಆ ಮೂಮೆಂಟು? ಆಶೀರ್ವಾದ ಮ್ಯಾಮ್, ಅದು ನಾವು ಮಾಡಿರೋ ಯಾವುದೋ ಒಳ್ಳೆ ಕೆಲಸ ಮತ್ತು ಜನಗಳ ಆಶೀರ್ವಾದ. ನನ್ನ ಕಲಾ ಪೋಷಕರು ಯಾರಿದ್ದಾರೆ, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ತಂದೆ ತಾಯಿ ಹೆತ್ತಿರೋರು, ಆದರೆ ನನ್ನ ಬೆಳೆಸಿರೋರು ನನ್ನ ಜನ. ನನಗೆ 2 ಪೋಷಕರು ಇದ್ದಾರೆ ಅಂತ. ಜನಗಳು ಆಗಲಿ, ವಯಸ್ಸಲ್ಲಿ ಚಿಕ್ಕವರು ದೊಡ್ಡವ್ರು ಯಾರೇ ಇರಲಿ, ನನ್ನನ್ನು ಇಷ್ಟಪಡೋರು ನನ್ನ ಪೋಷಕರು ಅವರು. ಇವರ ಆಶೀರ್ವಾದದಿಂದ 3 ಇದೆ. ಒಂದು ನನ್ನನ್ನು ನೋಡುತ್ತ ಜಯ ಮಹಾಕಾಲ್ ಅಂತ ಅವ್ರು ಹೇಳೋದು, ಇನ್ನೊಂದು ನನ್ನನ್ನು ಕರೆಯೋದು ಧ್ರುವ್. ಅವ್ರು ಕರೆಯೋದು ಅದು ಬಹಳ ರೋಮಾಂಚನ. ಅವ್ರ ಬಾಯಿಂದ ಕೇಳಿದಾಗ ಜಯ ಮಹಾಕಾಲ್ ಹೇಳ್ದಷ್ಟೇ ರೋಮಾಂಚನ ಆಗುತ್ತೆ. ಇನ್ನೊಂದು ನನಗೆ ಅವ್ರು ಕೊಟ್ಟಂಥ ಚಪ್ಪಾಳೆ ಮ್ಯಾಮ್. ಇದು 3 ನನ್ನ ಜೀವ ಇರೋವರೆಗೂ ಮರೆಯಲ್ಲ ನಾನು. ಏನಿದು ಸರ್ ಜೈ ಮಹಾಕಾಲ್? ಏನು ನಿಮ್ಮ ಲೈಫಲ್ಲಿ ಆ ಪದ ಹೇಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ನಾನು ಅದನ್ನೇ ಹೇಳಿದ್ದು, ಯಾರಿಗೆಲ್ಲ ಗಾಡ್ ಫಾದರ್ ಇಲ್ಲ ಅವ್ರಿಗೆ ಗಾಡೇ ಎಲ್ಲ ಅಂತ. ಸೊ ನನಗೆ ಶಿವ ರುದ್ರದೇವರು ನನಗೆ ತುಂಬ ಇಷ್ಟ, ಕಾಲಭೈರವ ರುದ್ರದೇವರು. ಸೊ ನಾನು ಹೀಗೆ ಜಯ ಮಹಾಕಾಲ್ ಅದು ನನಗೆ ತುಂಬ ಶಕ್ತಿ ಕೊಡುತ್ತೆ, ನನ್ನ ಶರೀರಕ್ಕೆ ಮತ್ತು ನನ್ನ ಮೆಂಟಾಲಿಟಿಗೆ ತುಂಬ ಶಕ್ತಿ ಕೊಡುತ್ತೆ. ಇದು ಅಭ್ಯಾಸ ಇತ್ತು. ಶೋಗೆ ಹೋದಾಗ ಏನೇ ಒಂದು ಒಳ್ಳೆ ಮೂಮೆಂಟ್ ಬಂದಾಗ ಅಥವಾ ಟಾಸ್ಕ ಅಥವಾ ಏನೇ ನಾವು ಒಂದು ಬೆಸ್ಟ್ ಮಾಡಿದಾಗ ಅದೊಂದು ಹೇಳ್ತಾಯಿದ್ದೆ ಜಯ ಮಹಾಕಾಲ್ ಅಂತ. ಅದು ತುಂಬ ಎನರ್ಜಿ ಕೊಡ್ತಾಯಿತ್ತು ಮತ್ತು ಬ್ಯಾಡ್ ಎನರ್ಜಿನ ಕಟ್ ಮಾಡ್ತಾಯಿತ್ತು. ಅದು ಎಲ್ಲರದ್ದು ಬ್ಯಾಡ್ ಎನರ್ಜಿ ಕಟ್ ಮಾಡ್ತಾಯಿತ್ತು ಮತ್ತು ತುಂಬ ಎನರ್ಜಿ ಬರ್ತಾಯಿತ್ತು. ಅದೇನಾಯಿತು, ಬ್ರ್ಯಾಂಡ್ ಆಗೋಯ್ತು ಈಗ. ಧ್ರುವಂತಂದರೆ ಜಯ ಮಹಾಕಾಲ್. ಈಗ ಹೆಂಗೆ ಅಂತಂದರೆ ಆಡಿಯನ್ಸ್ಗಳು, ನಾನು ಮೊನ್ನೆ ಗಾಡೀಲಿ ಬರ್ತಾ ಇರಬೇಕಾದ್ರೂ ಬೈಕಲ್ಲಿ ಜಯ ಮಹಾಕಾಲ್ ಅಂತಿದ್ರು. ಅದು ನನಗೆ ಹೇಗೆ ಅನಿಸುತ್ತೆ ಅಂತಂದರೆ, ಆ ಪರಮಾತ್ಮನೇ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳೋ ರೀತಿ ಜನಗಳ ಮುಖಾಂತರ. ನಾನು ಅದೇ ಹೇಳ್ತಿರೋದು, ಬಿಗ್ ಬಾಸಿಂದ ನಾನು ಪಡ್ಕೊಂಡಿರೋದೇ ಜಾಸ್ತಿ ಇದೆ, ಅವಾರ್ಡ್ ಬಿಟ್ಟಾಕಿ ನಾನು ಪಡ್ಕೊಂಡಿರೋದೇ ಬೇರೆ ಇದೆ. ಭಾಳ ಸಂತೋಷ ಇದೆ ಮ್ಯಾಮ್. ಬಿಗ್ ಬಾಸ್ನಲ್ಲಿ ನಿಮ್ಮ ಕ್ಯಾರೆಕ್ಟ್ರು ಜನರಿಗೆ ಎಕ್ಸ್ಪೋಸ್ ಆದ ರೀತಿ ಒಂದು ರೀತಿಯಲ್ಲಾದರೆ, ಇನ್ನೊಂದು ಕಡೆ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ನೀವು ನೋಡಿದ್ದೀರಾ, ಅವ್ರ ಜೊತೆ ಬದುಕಿದ್ದೀರಾ. ಅಂದರೆ 1-2 ದಿನ 1 ವಾರ ಬೇರೆಯವ್ರ ಜೊತೆ ಬದುಕೋದೇ ಕಷ್ಟ ಇರುತ್ತೆ ಅಂತ ಆ ರೀತಿಯಲ್ಲಿರುವಾಗ ಮನೆ ಕನೆಕ್ಷನ್ನೇ ಇಲ್ಲದೆ ನಮ್ಮ ಹತ್ತಿರದವರಿಂದ ದೂರ ಆಗಿ ಯಾರ್ಯಾರ್ದೋ ಜೊತೆ ಜರ್ನಿ ಮಾಡ್ತೀವಿ ಅಂತಂದ್ರೆ ಅದು ಒಂದು ದೊಡ್ಡ ವಿಶೇಷ. ಹೇಗಿತ್ತು ಸರ್ ಆ ಜರ್ನಿ? ಚಿಕ್ಕದ್ರಿಂದ ಸ್ವಲ್ಪ ಒಬ್ಬಂಟಿನೇ ನಾನು, ಹಾಗಾಗಿ ಅಟ್ಯಾಚ್ಮೆಂಟ್ಸ್ಗಳು ಭಾಳ ಕಡಿಮೆ. ಮತ್ತು ಕೆಲವು ಸಂಬಂಧಗಳಲ್ಲಿ ಭಾಳ ನೋವು ತಿಂದಿರೋನು, ಹಾಗಾಗಿ ಮನುಷ್ಯನ ಬಹಳ ದೂರ ಇರ್ತೀನಿ. ನನಗೆ ಅಷ್ಟು ನಂಬಿಕೆ ಇರೋರ ಜೊತೆ ಮಾತ್ರ ಅಪ್ಪ ಅಮ್ಮ, ನನ್ನ ತಮ್ಮ ಮತ್ತು ನನ್ನ ಕೆಲವು 1-2-3 ಸ್ನೇಹಿತರು ಬಿಟ್ಟರೆ ಬಹಳ ದೂರ ನಾನು ಸೋಷಲೈಸಿಂಗ್. ಸೊ ನನಗೆ ಅದು ಅಷ್ಟು ಕಷ್ಟ ಆಗಲಿಲ್ಲ ಒಳಗಡೆ. ಬಟ್ ನಾನಲ್ಲಿ ಹೋಗಿರೋದೇ ನನ್ನ ವ್ಯಕ್ತಿತ್ವ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ, ಬಂದಿದ್ರಲ್ಲಿ ನಾನು ಏನು ಕೊಡಬಲ್ಲೆ ಈ ವೇದಿಕೆಗೆ ಅಂತ, ಮತ್ತು ನನ್ನ ರಿಯಲ್ ಏನಿದೆ ಅದನ್ನು ತೋರಿಸೋದಕ್ಕೆ. ನಾನು ಆ್ಯಕ್ಚುಲಿ ಆಟ ಆಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಬದುಕೋಕ್ಕೆ ಹೋಗಿದ್ದೆ ನನ್ನನ್ನು ತೋರಿಸ್ಕೊಳ್ಳೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ಜನಗಳಿಗೆ ನಾನು ತೋರಿಸ್ಕೊಂಡೆ. ನನಗೆ ಯಾವುದ್ರಲ್ಲೂ ಕಷ್ಟ ಆಗಿರಲಿಲ್ಲ. ಮೊಬೈಲ್ ಒಂದು ಮಿಸ್ ಮಾಡ್ತಿದ್ದೆ, ಯಾಕಂದರೆ ತುಂಬ ನಾನು ಎಜುಕೇಟಿವ್. ಬಟ್ ಅದನ್ನು ಜಾಸ್ತಿ ಏನು ನನಗೆ ವ್ಯತ್ಯಾಸ ಆಗಲಿಲ್ಲ ಊಟದಲ್ಲಾಗಲಿ. ಮತ್ತು ನಾನು ಅಂಥ ಫುಡ್ಡಿ ಅಲ್ಲ, ಏನು ಇದ್ರೂ ನಾನು ತಿಂತೀನಿ, ತರಕಾರಿ ಇದನ್ನು ತಿಂತೀನಿ. ಸೊ ಯಾವುದು ಅಂತ ಕಷ್ಟ ಆಗಲಿಲ್ಲ ನನಗೆ. ಮತ್ತು ಅವರು ಈಗ ನನ್ನ ಕಾಂಪಿಟೇಟರ್ಗಳು ನನ್ನನ್ನು ಟಾರ್ಗೆಟ್ ಮಾಡೋದು, ಅದು ಚಾಲೆಂಜ್ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ನಿಜ ಜೀವನದಲ್ಲೂ ಹಾಗೆ ಬಂದಿರೋರು ನಾವು. ನಿಜ ಜೀವನದಲ್ಲಿ 10 ವರ್ಷ ನಾವು ಅದು ಇಂಥದ್ದೆಲ್ಲ ಭಾಳ ನೋಡಿಕೊಂಡೇ ಬಂದಿರೋರು. ಸೊ ನಾನು ಎಂಜಾಯ್ ಮಾಡಿದ್ದೀನಿ, ಅಲ್ಲಿ ಬದುಕಿದ್ದೀನಿ. ಸೊ ಹಾಗಾಗಿ ಯಾವುದು ಕಷ್ಟ ಅಂತ ಆಗಲಿಲ್ಲ ನನಗೆ. ಯಾರು ಇಷ್ಟ ಆದರು ಸರ್? ತುಂಬ ನಿಮಗೆ ಹತ್ತಿರವಾದಂಥ ಕ್ಯಾರೆಕ್ಟರ್ ಯಾರದ್ದು? ಎಲ್ಲರೂ ಇಷ್ಟ ಆಗಿದ್ರು. ಅದರಲ್ಲಿ ಜಾಸ್ತಿ ಅಂತ ಅಂದರೆ ಬಹುಶಃ ಬಿಗಿನಿಂಗಲ್ಲಿ ಮಲ್ಲಮ್ಮ, ನಂತರ ಅಶ್ವಿನಿ ಮೇಡಮ್. ಯಾರು ಇಷ್ಟನೇ ಆಗಿಲ್ಲ, ಕೊನೆಗೂ ಇಷ್ಟ ಆಗದೆ ಇರೋ ಕ್ಯಾರೆಕ್ಟ್ರು? ಹಾಗೇ ಏನಿಲ್ಲ, ಎಲ್ಲರೂ ಇದು ಬಹುಶಃ ರಕ್ಷಿತಾ ಅಂದರೆ ಸ್ವಲ್ಪ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟಿಗೆ ಅವ್ರು ಕ್ಯೂಟಾಗಿ ಐ ಆಮ್ ಸಾರಿ ಅಂತ ಸುಟ್ಕೇಸಲ್ಲಿ ಹಾಕಿ ಕಳಿಸಿರ್ತಾರೆ. ಆಮೇಲೆ ಅದೇ ಆಟದಿಂದ ಹೊರಗಡೆ ಬಂದಾಗ ಅದೆಲ್ಲ ಕ್ಯಾರಿನೇ ಆಗಲಿಲ್ಲ. ಒಳಗಡೆ ಅದು ಆಟದ್ದು ಇದಕ್ಕೆ ಹೊರಗಡೆ ಇವತ್ತು ಯಾರೇ ಫೋನ್ ಮಾಡಿದ್ರು ಅಷ್ಟೇ ಪ್ರೀತಿಯಿಂದ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಹಾಗಾಗಿ ರಕ್ಷಿತ್ ಅವರು, ಮಲ್ಲಮ್ಮ, ನೀವು ಸ್ಟಾರ್ಟಿಂಗಿಂದ ತುಂಬ ಚಂದ ಇದ್ರಿ. ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ನೀವು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರಿ. ಎಲ್ಲಾದರೂ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ, ಅಥವಾ ಬೇರೆನೇ ಏನಾದರೂ ಅರ್ಥ ಆಗಿ ಆ ಥರ ಏನಾದರೂ ಡಿವೈಡ್ ಆದ್ರೆ ಹೇಗೆ? ನಿಮಗೂ ಮತ್ತು ರಕ್ಷಿತಂಗೆ ಯಾಕೆ ಡಿವೈಡ್ ಆಯಿತು ಆ ಥರ ಅಂತ, ಆ ಬಾಂಧವ್ಯ?
ಎಲ್ಲೋ ಒಂದು ಕಡೆ ಈಗ ನಮ್ಮ ಒಂದೊಂದು ಪರ್ಸ್ನಾಲಿಟಿ ಇರುತ್ತೆ, ವ್ಯಕ್ತಿತ್ವ ಇರುತ್ತೆ. ಕೆಲವು ಇದರಲ್ಲಿ ಅವರು ಮಾತಾಡಿದ್ದು ಅಥವಾ ನಿರ್ಧಾರ ತಗೊಂಡಿದ್ದು ಅಥವಾ ಅವರ ಅಭಿಪ್ರಾಯಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಆಗ ಏನು ಮಾಡ್ತೀನಿ, ನನ್ನನ್ನು ನಾನೇ ಸ್ವಲ್ಪ ದೂರ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಎಲ್ಲೋ ಇವ್ರಿಗೆ ತಿಳುವಳಿಕೆ ಆಗಲಿ, ಅರಿವು ಸ್ವಲ್ಪ ಕಡಿಮೆ ಇದೆ ಅಂತ. ಸೊ ನಾನು ಅದನ್ನು ಹೇಳಕ್ಕೆ ಹೋಗ್ತೀನಿ. ನಂತರ ಅವ್ರಿಗೆ ಇಷ್ಟ ಆಗಲ್ಲ ಅದು. ನೀವು ನಿಮ್ಮ ಇದು ಸ್ವಲ್ಪ ನನಗೆ ಸರಿ ಕಾಣಿಸ್ತಿಲ್ಲ, ಅದು ತಪ್ಪು ಅಂತ ಹೇಳಿದಾಗ ಅವ್ರಿಗೆ ಅದು ಸರಿ ಕಾಣಿಸಲ್ಲ. ಸೊ ಆ ರೀತಿಯಲ್ಲಿ ನನ್ನನ್ನು ನಾನು ಅವರಿಂದ ದೂರ ಇಡ್ತೀನಿ. ಮತ್ತು ಅದು ಬೇರೆ ಅವ್ರಿಗೆ ಒಂಥರ ನನ್ನ ಮೇಲೆ ಬೇರೆ ಬೇರೆ ರೀತಿಯವರು ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗೇನದು ಆಟದ ಬರದಲ್ಲಿ ಇದಾಗೋದು. ಮತ್ತು ಅದಕ್ಕೇನು ಕೌಂಟ್ರ್ ಕೊಟ್ಕೊಂಡು ನಾವು ಆಟ ಆಡ್ಕೊಂಡು ಬಂದ್ವಿ. ಅಷ್ಟು ದೊಡ್ಡ ಮನೆಯಲ್ಲೇ ಸಾಕಷ್ಟು ಇರಿಟೇಟ್ ಆಗ್ತಾ ಇದ್ರಿ ಒಬ್ರಿಗೊಬ್ರು, ಆದ್ರೆ ಸೀಕ್ರೆಟ್ ರೂಮ್ಗೆ ಹಾಕ್ಬಿಡ್ತಾರೆ, ಇಬ್ರು ಒಟ್ಟಿಗೆ ಹಾಕ್ಬಿಡ್ತಾರೆ. ಆಗ ಹೇಗಿತ್ತು ಸರ್ ಆ ಟೈಮು? ಅದು ಯಾರು ಪ್ಲ್ಯಾನ್ ಮಾಡಿದ್ರು? ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೀಕ್ರೆಟ್ ರೂಮಿಗೆ ಅದು ಬೇರೆ ಹೋಗಿ ಆ ರಕ್ಷಿತ್ ಅವ್ರ ಜೊತೆ, ಅದು ಎಷ್ಟೋ ಸೀಸನ್ಗಳಾದ ನಂತರ ನಮಗೋಸ್ಕರ ಸೀಕ್ರೆಟ್ ರೂಮ್ದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಅವ್ರಿಗೆ ಯಾರೋ ಆಗ್ತಾ ಇರಲಿಲ್ಲ, ಅವ್ರನ್ನ ಕಳಿಸ್ಬೇಕು, ಸ್ವಲ್ಪ ಸಾಫ್ಟ್ ಪ್ಲೇಯರ್ಸ್ನ ಹಾಕಿ ಕಳಿಸ್ಬೇಕು ಅಂತ. ಈ ಕಡೆ ಅವ್ರ ಫೇವ್ರೇಟ್ನ ಸ್ಟ್ರಾಂಗ್ ಕಂಟೆಂಡರ್ನ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ. ನಾವು ಅನ್ಫೇರ್ ಮಾಡೋದೇ ಬೇಡ, ಜಸ್ಟಿಸ್ ಆಗಬೇಕು. ಆಟದಲ್ಲಿ ಈ ರೀತಿ ಮೋಸ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಈ ಎರಡಕ್ಕೆ ನಮ್ಮ ವಿರುದ್ಧ ಜಗಳ ಆಡಿ ಎಲ್ಲೋ ನಾನು ಹೇಗಾದರೂ ಮಾಡಿ ಅದನ್ನು ಅವರೊಂದು ಹೇಳಿದ್ರೆ ನಾನೊಂದು ಬೇರೆ ರೀತಿ ಇದು ಮಾಡಿ ಅದನ್ನು. ಸೊ ಅಲ್ಲಿ ಏನಾಗ್ತಾ ಇತ್ತು, ಅವ್ರಿಗೆ ಏನು ಐಡಿಯಾ ಮಾಡ್ತಿದ್ರು ಅದ್ರ ಉಲ್ಟನೇ ಆಗ್ತಾಯಿತ್ತು. ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಹಾಗೆ ಅವ್ರಿಗೆ ನನ್ನನ್ನು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಿಗ್ ಬಾಸ್ ಹತ್ರ ಅಳ್ತಾ ಇದ್ರು, ನನ್ನ ಒಂದ್ಸರ್ತಿ ಹೊರಗಡೆ ಕಳಿಸಿ ನನಗೆ ಆಗ್ತಾ ಇಲ್ಲ. ಸೊ ಬಟ್ ಹೊರಗಡೆ ಅದು ಈ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಟರ್ನ್ ಆಗಿರೋದು ನನಗೆ ಬಹಳ ಖುಷಿ ಇದೆ, ಬಹಳ ಖುಷಿ. ಬಹುಶಃ ಒಳಗಡೆ ಇದ್ದಾಗ ನೀವು ಕಿತ್ತಾಡ್ತಾ ಇದ್ರೆ ಒಳಗಡೆ ಅವ್ರು ಮಾತ್ರ ಕಿರ್ಚಾಡ್ತಾ ಇದ್ರು, ನೀವು ಫುಲ್ ಪೇಷನ್ಸ್ ಆಗಿ ಅಪೋಸ್ ಮಾಡ್ತಾ ಇದ್ರಿ, ಫುಲ್ ರಿಟರ್ನ್ ಆ ರೀತಿ ಕ್ಯಾರೆಕ್ಟರ್. ಯಾಕಂದ್ರೆ ನಾವು ಅಲ್ಲಿ ಜೀವಂತವಾಗಿ ಬರ್ಬೇಕಲ್ಲ ಮೇಡಮ್. ನಾವು ಹಾಗೆ ಮಾಡಿ ಇವ್ರು ಏನಾದ್ರು ನಮ್ಮ ತಲೆ ಮೇಲೆ ಮಲಗಿರ್ಬೇಕಾದ್ರೆ ಎತ್ತಾಕ್ಬಿಟ್ರೆ. ಹೌದು ಹೌದು ಆ ಥರ. ಓಕೆ ಹಾಗೆ. ಓಕೆ, ಬಿಗ್ ಬಾಸ್ ಜರ್ನಿ ಮುಗೀತು, ಹೊಸತನ ಧ್ರುವಂತ್ ಹೊಸತನ ಆ್ಯಂಡ್ ಆಗಲೇ ಹೇಳ್ದಾಗೆ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ನೇರ ನುಡಿ ಆ ರೀತಿಯಾಗಿ ಎಲ್ಲ ಜನರಿಗೆ ಫುಲ್ ಹತ್ರ ಆದ್ರಿ. ಜೊತೆಗೆ ಒಂದಿಷ್ಟು ಆಫರ್ಸ್ಗಳು ನಿಮಗೆ ಬಂದಿರಬಹುದೇನೋ, ಹಾಗಾಗಿ ಕೇಳ್ತಾ ಇದ್ದೀನಿ. ಏನಾದರೂ ಸಿನಿಮಾ ಅಥವಾ ಸೀರಿಯಲ್ ಆಫರ್ಸ್ ಏನಾದರೂ ಬಂದಿದೆಯಾ? ಬಂದಿದೆ ಅಂತ ನನ್ನ ಸ್ನೇಹಿತರಿಗೆಲ್ಲ ಬಂದಿದೆ ಕಾಲ್ಸ್. ಇವ್ರನ್ನ ರೀಚ್ ಆಗಬೇಕು, ಕೆಲವು ನಿರ್ಮಾಪಕರುಗಳು ಇಷ್ಟಪಟ್ಟಿದ್ದಾರಂತೆ. ಇನ್ನೂ ಗೊತ್ತಿಲ್ಲ, ನಾನು ಮೀಟಿಂಗ್ಸ್ ರಿಸೀವ್ ಮಾಡಿಲ್ಲ. ಯಾಕಂದರೆ ಮಾಧ್ಯಮದವರು ನಮ್ಮನ್ನು ಬೆಳೆಸ್ತಾ ಇರೋರು. ಸೊ ಅವ್ರನ್ನೇ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಈಗ ನೆಕ್ಸ್ಟ್ ಏನು ಅಂತ. ಸ್ವಲ್ಪ ಬ್ರೇಕ್ ತಗೊಳ್ತೀನಿ. ಮತ್ತು ನಾನು ಹೇಳಿದಾಗೆ ನನ್ನ ಸಿನಿಮಾನೇ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನೋಡಬೇಕು ಅದಕ್ಕೆ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು. ಮತ್ತು ವಾಹಿನಿ ನನಗೆ ತುಂಬ ಕೊಟ್ಟಿದೆ. ಸೊ ನನ್ನ ಪ್ರಯಾರಿಟಿ ಅವರು ಆಗಿರ್ತಾರೆ. ಸೊ ಅವ್ರು ಏನು ನನಗೆ ತರ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಈಗ ಫ್ರೆಶ್ ಆಗಿರೋದ್ರಿಂದ ಈಗ ಅದನ್ನು ಇನ್ನು ನೆಕ್ಸ್ಟ್ ಟಚ್ ಮಾಡ್ತೀನಿ. ಅದನ್ನು ಬಿಟ್ಟು ಕಿರುತೆರೆ ಸೇವೆ ಮಾಡಿದ್ದೀನಿ. ಈಗ ಬಿಗ್ ಬಾಸ್ ಆಯಿತು, ನಂತರ ಬೆಳ್ಳಿತೆರೆಯಲ್ಲಿ ಒಂದೊಂದು ಒಳ್ಳೊಳ್ಳೆ ಮೆಸೇಜ್ ಕೊಡೋವಂಥ ಸಿನಿಮಾದ ಮುಖಾಂತರ ನಾನು ಜನರ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ. ನಂದೇ ಕತೆ, ನಂದೇ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದೀನಿ. ಡೈಲಾಗ್ಸ್ ಕೂಡ ನಾನೇ ಬರೆದಿದ್ದೀನಿ, ನಾನೇ ಕಥಾನಾಯಕನಾಗಿ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ವಿಚಾರ ಇನ್ನೊಂದು ತಗೊಂಡ್ರೆ, ಬಿಗ್ ಬಾಸು ಸ್ಕ್ರಿಪ್ಟೆಡ್ಡು ಎಲ್ಲ ರೀತಿ ನಾರ್ಮಲ್ ಬೇರೆ ಬೇರೆ ಭಾಷೆಯಲ್ಲಿ ಹೇಗಿದೆಯೋ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಕಾಪಿ ಕ್ಯಾಟ್ ಕನ್ನಡ ಬಿಗ್ ಬಾಸ್ ಅಂತ ಹೇಳಿ ಒಂದಿಷ್ಟು ವದಂತಿಗಳು ಹರಡ್ತಾ ಇದ್ದಾವೆ. ಅಂದರೆ ಒಂದಿಷ್ಟು ಸೀಸನ್ಗಳಿಂದನೇ ಈ ಮಾತುಗಳು ಬರ್ತಾ ಇದೆ. ಈ ಸೀಸನಲ್ಲೂ ಅದೇ ಕೇಳಿ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ನೀವು ಅದರಲ್ಲೇ ಜೀವಿಸಿರೋದ್ರಿಂದ ಕೇಳ್ತಾ ಇರುವಂಥ? ಅಪಾರ್ಥ ಅದು. ಅಂದರೆ ಸಾಧ್ಯನೇ ಇಲ್ಲ. ಅಂಥ ಒಳ್ಳೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಿ ಡಿಸೈನ್ ಮಾಡ್ತಾರೆ. ಅಂದರೆ ನಿಮ್ಮ ಟಾಸ್ಕ್ಗಳನ್ನು, ಗೇಮ್ಸ್ಗಳನ್ನು ಡಿಸೈನ್ ಆಗಿರುತ್ತೆ, ಅದು ಬಿಗ್ ಬಾಸ್ ಕ್ರಿಯೇಟಿವ್ ಟೀಮಿಂದ. ಮತ್ತು ನಮ್ಮ ಕಾನ್ಸೆಪ್ಟ್ ವೀಕ್ ಅಂತ ಇರುತ್ತೆ. ಈಗ BB ಪ್ಯಾಲೇಸ್ ಆಗಿರಲಿ ಅಥವಾ ಕಾಲೇಜ್ದಾಗಿರಲಿ, ಇದೆಲ್ಲ ಡಿಸೈನ್ ಮಾಡಿರ್ತಾರೆ. ನಮಗೆ ಯಾವ ಟೈಪ್ ಡ್ರೆಸ್ ಎಲ್ಲ, ಅದನ್ನು ಬಿಟ್ಟು ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳ ನಡುವೆ ಆಗೋದೆಲ್ಲ ಆರ್ಗ್ಯಾನಿಕ್. ಅದು ಅವ್ರವ್ರಿಗೆ ಬೇಕಾದಾಗೆ ಕಂಟೆಸ್ಟೆಂಟ್ಗಳೇ ಅದನ್ನು ಇದು ಮಾಡೋದೇ ಹೊರತು ನಥಿಂಗ್ ಇಸ್ ಸ್ಕ್ರಿಪ್ಟೆಡ್. ನಿಮ್ಮ ಜಗಳ ಆಗಲಿ, ಅಭಿಪ್ರಾಯ ಹೇಳೋದಾಗಲಿ, ರಿಸೀವ್ ಮಾಡೋದಾಗಲಿ, ಅವರ ರಣತಂತ್ರ ಆಗಲಿ, ಇದೆಲ್ಲ ವೆರಿ ನಾರ್ಮಲಿ ಡನ್. ಜನರಲ್ ಒಂದು ಕ್ಯೂರಿಯಾಸಿಟಿ ಇದೆ, ಬಿಗ್ ಬಾಸ್ನಲ್ಲಿ ಧ್ರುವಂತ್ ಅವರ ಸಂಭಾವನೆ ಎಷ್ಟಿರ್ಬೋದು ಅಂತ. ಜಸ್ಟ್ ಒಂದು ಕ್ಯೂರಿಯಾಸಿಟಿ, ಇವನ್ ನನಗೂ ಕೂಡ. ನಾನು ಸೀಸನ್ 10ಗೆ ಒಳ್ಳೆ ಸಂಭಾವನೆನೇ ಕೇಳಿದ್ದೆ, ಒಪ್ಕೊಂಡಿದ್ರು. ಆದರೆ ಈ ಸಲ ಅದೇ ಕಿಚ್ಚ ಸರ್ ಇರಬೇಕಾದ್ರೇ ಇದು ಮಾಡಬೇಕು ಅಂತ ಸಂಭಾವನೆ ಬಗ್ಗೆ ನಾನು ಇದು ಮಾಡಲಿಲ್ಲ. ಲಾಸ್ಟ್ ಸೀಸನ್ 10ಗೆ ಏನು ಹೇಳಿದ್ರು ಅದ್ರದ್ದು ಅರ್ಧನೇ
ನಾನು ಈ ಸರ್ತಿ ಕೋಟ್ ಮಾಡಿದ್ದು. ಸೊ ಜಾಸ್ತಿ ಇಲ್ಲ, ಜಾಸ್ತಿ ತಗೊಂಡಿಲ್ಲ ನಾನು ಸಂಭಾವನೆ. ಕಂಪೇರಿಂಗ್ ಟು ಅದರ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ಬಟ್ ನನಗೇನು ಪಡ್ಕೋಬೇಕಿತ್ತು ಇಂಥ ಒಂದು ವೇದಿಕೆಯಿಂದ ಅದನ್ನು ಪಡ್ಕೊಂಡು ಬಂದಿದ್ದೀನಿ. ಸಿಕ್ಕಿದೆ, ಜಾಸ್ತಿನೇ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ಸಂತೋಷ ಇದೆ. ಧ್ರುವಂತ ಯಾರು ಅಂತ ಗೊತ್ತಿರಲಿಲ್ಲ ಯಾರಿಗೂ. ಇದ್ರ ಮುಖಾಂತರ ಜನಗಳಿಗೆ ಗೊತ್ತಾಗಿ ಈಗ ಬರ್ತಾ ಇರೋ ಕಮೆಂಟ್ಸ್ಗಳನ್ನು ನೋಡಿದ್ರೆ ಆ ಹಾರ್ಟ್ಗಳು, ಆಮೇಲೆ ಸರ್ ನಿಮ್ಮ ಪರ್ಸ್ನಾಲಿಟಿ ನಾವು ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ನೇರ ನುಡಿ ಇರೋರು, ಆ ಪ್ರೀತಿ ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇನ್ನು ಒಂದಿಷ್ಟು ಸಮಾಜದ ಬಗ್ಗೆ ಕಾಳಜಿ ಇರೋರು ನೀವು, ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾ ಇದ್ದೀರಾ. ಹಾಗಾಗಿ ಕೇಳ್ತಾ ಇದ್ದೀನಿ, ಈಗಿನ ಜನ್ರೇಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ತುಂಬ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್. ಟೀಚರ್ಸ್ಗಳು ಏನು ಕಲಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ನಾನು ಮೆಜಾರಿಟಿಯಾಗಿ ನೋಡ್ತಾ ಇದ್ದೀನಿ, ವಿದ್ಯೆ ಅನ್ನೋದು ಏನಾಗಿದೆ, ಬರೀ ಒಂದು ನನಗೆ ಡೌಟು, ಬರೀ ಒಂದು ಕಂಪನಿಗೆ ಜಾಬ್ ತಗೊಳ್ಳೋದಕ್ಕೆ ಸೀಮಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ವಿದ್ಯೆ ಅನ್ನೋದು ಮೋರಲ್ ವ್ಯಾಲ್ಯೂಸೇ ಇಲ್ಲ. ನೀವು ನೋಡಿ ಈಗ ಯಂಗ್ಸ್ಟರ್ಸ್ ಮೇಡಮ್, ನಾವೀಗ ಏನು ಈಗ ಸೋಷಿಯಲ್ ಮೀಡಿಯಾ ಯುಗ, ಇದರಲ್ಲಿ ನೋಡಿ ಒಂದೊಂದು ಕಮೆಂಟ್ಸ್ಗಳು ಹಾಕ್ತಿರೋದು, ಅವ್ರು ಮಾಡ್ತಾ ಇರೋದು ಬಿಹೇವಿಯರ್, ವರ್ತನೆ, ಇದು ಏನು ಉದಾಹರಣೆ ಹೋಗ್ತಾ ಇದೆ ಸಮಾಜಕ್ಕೆ, ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇವರೆಲ್ಲ ಶಾಲೆಗೆ ಹೋಗಿದ್ದಾರೆ. ಶಾಲೆಗೆ ಹೋಗಿದ್ರೆ ಇವರಿಗೆ ಶಿಕ್ಷಣ ಕೊಟ್ಟಿರೋಂಥ ಶಿಕ್ಷಕರ ಗುಣಮಟ್ಟ ಎಷ್ಟಿದೆ, ಇವರ ಮನೆಯಲ್ಲಿ ಬಂದಿರೋ ಕಲ್ಚರ್ಗಳು ಎಷ್ಟು ಗುಣಮಟ್ಟ ಎಷ್ಟಿದೆ ಅಂತ ನನಗೆ ಈಗ ಅದನ್ನು ಕೆಲವರೆಲ್ಲ ಅದೇ ನನ್ನ ಹಳೇದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಮಾತಾಡಿದ್ದಾರೆ. ಅವ್ರಿಗೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಮಾತಾಡೋದು ಬೇರೆ ಸುಲಭ, ಸೋಷಲ್ ಮೀಡಿಯಾ ಅದನ್ನು ಏನೋ ತಂದು ನನ್ನನ್ನು ಹೆಸರು ಡ್ಯಾಮೇಜ್ ಮಾಡೋದಲ್ಲ. ಅವ್ರಿಗೆ ಗೊತ್ತಿಲ್ಲ ಏನು ನಡೆದಿಲ್ಲ. ಬಟ್ ನನ್ನನ್ನು ಹೊರತುಪಡಿಸಿ ಈಗ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಆಗಿರಲಿ, ಅಥವಾ ನಮ್ಮ ಮೋದಿಯವರಾಗಿರಲಿ, ಅಥವಾ ನಮ್ಮ ದರ್ಶನ್ ಸರ್, ಕಿಚ್ಚ ಸರ್ ಆಗಲಿ, ಅಥವಾ ಯಶ್ ಅವರಾಗಿರಲಿ, ಯಾವುದೇ ನಮ್ಮ ದೊಡ್ಡ ವಿಜಯ್ ಸರ್, ಗಣೇಶ್ ಸರ್, ಇವರೆಲ್ಲ ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳು, ಇವರೆಲ್ಲ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನಮ್ಮ ರಾಜ್ಯಕ್ಕೆ ಇದು ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ. ಇವರೆಲ್ಲ ಸೋಷಲ್ ಮೀಡಿಯಾ ಇದೆ ಅಂತ ಅಂದ್ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು, ಎಲ್ಲಿಗೆ ಹೋಗ್ತಾ ಇದೆ ಯೂತ್ ಜನ್ರೇಷನ್ ಅಂತಲೇ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ಸ್ಪೆಷಲಿ ನನ್ನ ರಾಜ್ಯ ಅಂತ ಬಂದಾಗ ಅದು ಈಗ ನಾವೊಂದು ಏನು ಪಬ್ಲಿಕ್ ಫಿಗರ್ ಆಗಿ, ನಾನೊಬ್ಬ ಇಲ್ಲಿಯ ಕಲಾ ಸೇವಕನಾಗಿ ನನಗೆ ಇಟ್ ಈಸ್ ಅ ಕನ್ಸರ್ನ್. ಸೊ ನನ್ನ ಪ್ರಯತ್ನ ಇದೇ ಆಗಿರುತ್ತೆ. ಈಗ ಒಬ್ಬೊಬ್ಬರು ಮನೆಗೆ ಹೋಗಿ ನಾನು ಹೇಳೋದಕ್ಕಾಗಲ್ಲ. ನಾನೀಗ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಸಿನಿಮಾ ಮುಖಾಂತರನೇ ಹೇಳಬೇಕು, ಸಿನಿಮಾ ಮುಖಾಂತರನೇ ಹೇಳ್ತೀನಿ. ನಾನು ಇದನ್ನ ಬರ್ತೀನಿ. ಇಟ್ ಈಸ್ ಅ ವೆರಿ ಬಿಗ್ ಸೋಷಲ್ ಕನ್ಸರ್ನ್ ಮ್ಯಾಮ್. ಇದು ಸೊಸೈಟಿ ಎಲ್ಲರೂ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಮಾತಾಡೋ ರೀತಿ, ಬಿಹೇವಿಯರ್ ರೀತಿ ಎಲ್ಲ ರೌಡಿಗಳ ಥರ ವರ್ತನೆಗಳು, ಇದೆಲ್ಲ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಹೆಲ್ದಿ. ಆಮೇಲೆ ಅದರಿಂದ ಅವ್ರಿಗೆ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅವರ ಕ್ಯಾರೆಕ್ಟರ್ ಆಗಲಿ, ಅವರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗ್ತಾಯಿದೆ, ಅವ್ರಿಗೆ ಡ್ಯಾಮೇಜ್ ಆಗ್ತಾಯಿದೆ. ಇಟ್ ಈಸ್ ನಾಟ್ ಗುಡ್ ಗ್ರೋತ್ ಅಂತ ಅನಿಸುತ್ತೆ.